ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ನಾನು ತುಂಬ ಈಸಿಯಾಗಿ ಬ್ಯಾಚುಲರ್ ಸ್ಪೆಷಲ್ ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಓಕೆನಾ? ನಾನು ಇವಾಗ ಚಕ ಅಂತ ಮಾಡ್ತೀನಿ, ನೀವು ಪಟ ಅಂತ ನೋಡಿಕೊಂಡು ಟಕ ಅಂತ ಮಾಡ್ಕೊಬೇಡಿ. ಓಕೆನಾ? ಶುರು ಮಾಡೋಣ. ಯಾವಾಗ ಒಂದು ಕುಕ್ಕರ್ಗೆ 3 ಸ್ಪೂನ್ ತುಪ್ಪನೋ ಎಣ್ಣೆನೋ ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಹಾಗೆ ಒಣಗಿರೋ ಮೆಣಸಿನ್ಕಾಯಿ ಒಂದು 3-4 ಹಾಕ್ಕೊಳ್ಳಿ. ನಿಮ್ಮ ಖಾರ ಹೇಗೆ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ನಾವು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಾದಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಂಡು, ಅದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಅದು ಹೇಗಂದರೆ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿ, ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಆ ಥರ. ಈಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆ, ನಾನು 2 ಕಪ್ ತೊಗೊಂಡಿದ್ದೀನಿ ತೊಗರಿಬೇಳೆನ. ನೀಟಾಗಿ ತೊಳೆದಿಟ್ಕೊಂಡು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಮೇಲೆ ಚಿಕ್ಕದಾಗಿ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಹಾಕ್ಕೊಂಡು, ನಾನು 2 ಲೋಟ, ಈಗ 2 ಲೋಟ ಬೇಳೆಗೆ 3 ಲೋಟ ನೀರು ಹಾಕ್ಬಿಟ್ಟು ಇವಾಗ 3 ಕುಕ್ಕರಲ್ಲಿ ಕೂಗ್ಸಿದ್ದೀನಿ. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀಟಾಗಿ ನಾವು ಸುಮ್ಮನೆ ಹೆಂಗಂದರೆ ಎಲ್ಲ ಕದ್ರು ಹೋಗ್ಬಿಡ್ಬೇಕು, ಆ ರೀತಿ ಬೇಯಿಸ್ಕೊಂಡು, ನಿಮಗೇನಾದರೂ ಖಾರ ಏನಾದರೂ ಕಡಿಮೆ ಆಗಿದರೆ ಮಾತ್ರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ನಮ್ಮ ಬಿಸಿ ದಾಲ್ ಫ್ರೈ ರೆಡಿ. ಇದು ನಾವು ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಗೀ ರೈಸ್ಗೆ, ಜೀರಾ ರೈಸ್ಗಂತೂ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.